ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಂಟಾರ್ಟಿಕಾ ಹೆಸರಿನಲ್ಲೇ ಒಂದು ನಿಗೂಢತೆ ಇದೆ. ಇದು ಜಗತ್ತಿನ ಅತಿ ಎತ್ತರದ ಶುಷ್ಕ ಗಾಳಿ ಬೀಸುವ ಹಾಗೂ ಅತಿ ಶೀತಲ ಖಂಡ. ಅಗೆದಷ್ಟು ಬಗೆದಷ್ಟು ಕುತೂಹಲದ ಕೇಂದ್ರವಾಗಿರುವ ಈ ಖಂಡ ಹಲವು ವಿಸ್ಮಯಗಳ ತಾಣವೂ ಹೌದು. ಭೂಮಿಯ ದಕ್ಷಿಣದ ತುದಿಯಲ್ಲಿ ಪ್ರಪಂಚದ ಉಳಿದ ಭಾಗಗಳಿಂದ ದೂರದಲ್ಲಿರುವ ಅಂಟಾರ್ಟಿಕಾ ನಮ್ಮ ಗ್ರಹದ ಅತ್ಯಂತ ಕುತೂಹಲಕಾರಿ ಹಾಗೂ ನಿಗೂಢ ಸ್ಥಳ. ಜನವಸತಿ ಇರದ ಈ 7ನೇ ಖಂಡವು ಶತಮಾನಗಳಿಂದ ಸಾಹಸಮಯವಾಗಿಯೇ ಗಮನ ಸೆಳೆದಿದೆ. ಇಲ್ಲಿ ಅದ್ಭುತ ಎನಿಸುವಂತಹ ಕಲ್ಪನೆಗಳಿವೆ, ವಿಸ್ಮಯಕಾರಿ ಜೀವ ಜಗತ್ತು ಕಾಣಸಿಗುತ್ತದೆ. ವಿಶೇಷ ಅಂದರೆ ಇದು ಅಸಾಧಾರಣ ಭೌಗೋಳಿಕತೆ ಜೊತೆಗೆ ವೈಜ್ಞಾನಿಕ ಹಾಗೂ ಐತಿಹಾಸಿಕ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗೆ ಜೀವನವನ್ನ ಬದಲಾಯಿಸುವ ಅನುಭವಗಳನ್ನ ಸಹ ಕೊಡುತ್ತದೆ. ಬನ್ನಿ ಹಾಗಾದ್ರೆ ಇಂದಿನ ಈ ವಿಡಿಯೋದಲ್ಲಿ ಅಂಟಾರ್ಟಿಕಾದ ನಿಗೂಢ ವಿಸ್ಮಯಗಳನ್ನ ನೋಡೋಣ. ಭೂಮಿ ಮೇಲಿನ ಅತಿ ದೊಡ್ಡ ಮಂಜುಗಡ್ಡೆ. ಸ್ನೇಹಿತರೆ, ಮೇಲೆ ಹೇಳಿದ ಹಾಗೆ ಅಂಟಾರ್ಟಿಕಾ ಭೂಮಿ ಮೇಲಿನ ಅತಿ ಎತ್ತರದ ಶೀತಖಂಡ. ಇದರ ವ್ಯಾಪ್ತಿಯೇ ಅಂದಾಜು 14.2 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟಿದೆ. ಅಂದರೆ 5.5 ಮಿಲಿಯನ್ ಚದರ ಮೈಲಿ ವ್ಯಾಪ್ತಿ ಹೊಂದಿದೆ. ಇದು ಭೂಮಿಯ ಇತರೆ ಭಾಗದಂತೆ ಸಮಸ್ತ ಜೀವ ಜಂತುಗಳಿಗೆ ವಾಸಸ್ಥಾನವಲ್ಲ. ಕೆಲವಷ್ಟೇ ಈ ಪರಿಸರದಲ್ಲಿ ಬೆಳೆದು ಉಳಿಯಬಲ್ಲವು. ಇದೊಂದು ರೀತಿ ಭೂಮಿ ಮೇಲಿನ ಐಸ್ ಗಡ್ಡೆ ಇದ್ದಂತೆ ಹಾಗಿರುತ್ತೆ ಇಲ್ಲಿಯ ಪರಿಸರ. ಹಾಗಂತಲೇ ಇದನ್ನ ಭೂಮಿ ಮೇಲಿನ ಅತಿ ದೊಡ್ಡ ಮಂಜುಗಡ್ಡೆ ಅಂತಾನೂ ಕರೆಯುತ್ತಾರೆ. ಇದರ ದ್ರವ್ಯರಾಶಿ ಅಂದಾಜಿಗೆ ಸಿಗದಷ್ಟಿದೆ. ಅಂದ್ರೆ 30 ಮಿಲಿಯನ್ ಘನ ಮೀಟರ್ನಷ್ಟಿದೆ ಅಂತ ಹೇಳಲಾಗುತ್ತೆ. ಇನ್ನು ಇದರ ಸರಾಸರಿ ಆಳ 7,000 ಅಡಿ ಇದ್ದು ಗರಿಷ್ಠ ಆಳ 15,669 ಅಡಿಗಳವರೆಗೂ ವ್ಯಾಪಿಸಿಕೊಂಡಿದೆ. ನಿಮ್ಗೊತ್ತಿರಲಿ, ಅಂಟಾರ್ಟಿಕಾದ ಸರಿಸುಮಾರು 98% ಭಾಗ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಮತ್ತೊಂದು ವಿಶೇಷತೆಯೆಂದರೆ 90% ಮಂಜುಗಡ್ಡೆ ನಮ್ಮ ಶುದ್ಧ ನೀರಿನ 70% ಭಾಗಕ್ಕೆ ಸಮಾನವಾಗಿರುತ್ತೆ. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ವಿಶ್ವದ ಶುದ್ಧ ನೀರಿನ 60ರಿಂದ 90% ಭಾಗ ಅಂಟಾರ್ಟಿಕಾದ ವಿಶಾಲವಾದ ಮಂಜುಗಡ್ಡೆಯಲ್ಲಿ ಸಿಲುಕಿಕೊಂಡಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಅಂಟಾರ್ಟಿಕಾ ಖಂಡದ ಕೇವಲ 1% ಪ್ರದೇಶ ಮಾತ್ರ ಶಾಶ್ವತವಾಗಿ ಮಂಜುಗಡ್ಡೆಯಿಂದ ಮುಕ್ತವಾಗಿರುತ್ತದೆ. ಉಳಿದಂತೆ ಎಲ್ಲಾ ಭಾಗ ಸದಾ ಮಂಜುಗಡ್ಡೆಯಿಂದ ಆವೃತವಾಗಿರುತ್ತವೆ. ಆದರೆ ಬೇಸಿಗೆಯಲ್ಲಿ ಕೆಲವು ಪ್ರದೇಶಗಳು ಮಂಜುಗಡ್ಡೆಯಿಂದ ಮುಕ್ತವಾಗಿರುತ್ತವೆ. ನೋಡಲು ಶ್ವೇತವರ್ಣದಲ್ಲಿ ಕಾಣುವ ಅಂಟಾರ್ಟಿಕಾ ವಲಯ ರೌರವತೆ ತೋರಿಸುವ ನೆಲವೂ ಹೌದು. ಆಳದಲ್ಲಿ ಸುಮಾರು 4.5 ಕಿಲೋಮೀಟರ್ನಷ್ಟು ಈ ಬರ್ಫ ಗಡ್ಡೆಗಳು ದಪ್ಪ ಇವೆ. ಅಂದರೆ ನಮ್ಮ ಮೌಂಟ್ ಎವರೆಸ್ಟ್ನ ಅರ್ಧದಷ್ಟು ಎತ್ತರ ಇದ್ದಂತೆ. ಒಂದು ವೇಳೆ ಇದೆಲ್ಲವೂ ಕರಗಿದ್ರೆ ಜಾಗತಿಕ ಸಮುದ್ರ ಮಟ್ಟವು ಸುಮಾರು 60 ಮೀಟರ್ ಅಂದ್ರೆ 200 ಅಡಿಗಳವರೆಗೂ ಹೆಚ್ಚಾಗುತ್ತದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಇದನ್ನ ಭೂಮಿಯ ಇತರೆ ಭಾಗಗಳಿಗೆ ಅಪಾಯ ತರುವ ಹೈಡ್ರೋಜನ್ ಬಾಂಬ್ ಎಂದೇ ಹಲವರು ಕರೆಯುತ್ತಾರೆ. ಮಂಜುಗಡ್ಡೆ ಹೊಂದಿರುವ ಮರುಭೂಮಿ. ಸಾಮಾನ್ಯವಾಗಿ ನಾವೆಲ್ಲ ಮರುಭೂಮಿ ಎಂದರೆ ವಿಶಾಲವಾದ ಮೈದಾನ, ಮರಳು ತುಂಬಿದ ರಾಶಿ ರಾಶಿ ದಿಬ್ಬಗಳು, ಅಲ್ಲಲ್ಲಿ ಕುರುಚಲು ಸಸ್ಯಗಳು ಇರುವ ಪ್ರದೇಶ ಅಂತ ಭಾವಿಸುತ್ತೇವೆ. ಜೊತೆಗೆ ವಾರ್ಷಿಕವಾಗಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ, ಹೆಚ್ಚಿನ ಬಿಸಿ ವಾತಾವರಣವಿರುವ ಭೂಭಾಗವನ್ನ ಮರುಭೂಮಿ ಅಂತ ವರ್ಗೀಕರಿಸುತ್ತೇವೆ. ಆದರೆ ತಾಂತ್ರಿಕವಾಗಿ ಮರುಭೂಮಿ ಬಿಸಿಯಾಗಿರಲೇಬೇಕಾಗಿಲ್ಲ ಅಥವಾ ಮರಳಿನಿಂದ ಕೂಡಿರಲೇಬೇಕಾಗಿಲ್ಲ. ಒಂದು ಪ್ರದೇಶವು ಮಳೆ, ಹಿಮ, ಮಂಜು ಅಥವಾ ಮಂಜಿನ ರೂಪದಲ್ಲಿ ಎಷ್ಟು ಮಳೆಯನ್ನ ಪಡೆಯುತ್ತದೆ ಎಂಬುದರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮರುಭೂಮಿ ಎಂದರೆ ಬಹಳ ಕಡಿಮೆ ವಾರ್ಷಿಕ ಮಳೆ ಬೀಳುವ ಯಾವುದೇ ಪ್ರದೇಶ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳಬಹುದು. ಕಳೆದ 30 ವರ್ಷಗಳಲ್ಲಿ ದಕ್ಷಿಣ ಧ್ರುವದಲ್ಲಿ ಸರಾಸರಿ ವಾರ್ಷಿಕ ಮಳೆ ಕೇವಲ 10 ಮಿಲಿಮೀಟರ್ ಅಂದ್ರೆ ಕೇವಲ 0.4 ಇಂಚು ಮಳೆಯಾಗಿದೆ. ಮಳೆಯಿಲ್ಲ ಅಂದ್ರೆ ಇಲ್ಲಿ ನೀರಿನ ಶೇಖರಣೆ ಹೇಗೆ, ಅದು ಮಂಜುಗಡ್ಡೆ ಹೇಗಾಗುತ್ತೆ ಅಂತ ಪ್ರಶ್ನೆ ಉದ್ಭವಿಸಬಹುದು. ಆದರೆ ಇಲ್ಲಿ 6 ತಿಂಗಳು ಹಗಲು ಇದ್ರೆ 6 ತಿಂಗಳು ಕತ್ತಲು ಕವಿದಿರುತ್ತದೆ. ಜೊತೆಗೆ ಉಷ್ಣಾಂಶ ಕೂಡ 3 ಡಿಗ್ರಿ ಸೆಲ್ಸಿಯಸ್ ದಾಟೋದಿಲ್ಲ. ಹೀಗಾಗಿ ನೀರು ಆವಿಯಾಗುವ ಪ್ರಮಾಣ ಕಡಿಮೆ. ಅದನ್ನ ಮುಂದೆ ನೋಡೋಣ. ಖಂಡದಾದ್ಯಂತ ಸರಾಸರಿ ಧ್ರುವ ಮರುಭೂಮಿ ಎಂದು ವರ್ಗೀಕರಿಸುವಷ್ಟು ಕಡಿಮೆ ಮಳೆಯನ್ನ ಈ ವಲಯ ಪಡೆಯುತ್ತದೆ. ಹೀಗಾಗಿಯೇ ಇದನ್ನ ಮಂಜುಗಡ್ಡೆ ಹೊಂದಿರುವ ಮರುಭೂಮಿ ಅಂತ ಕರೆಯಲಾಗುತ್ತದೆ. ಇನ್ನು ಇಲ್ಲಿ ಮಳೆ ಬೀಳುವ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ
ಹಿಮಪರ್ವತಗಳು ಈಗಿರುವ ದಪ್ಪಕ್ಕೆ ಬೆಳೆಯಲು ಸರಿಸುಮಾರು 45 ಮಿಲಿಯನ್ ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ ಅಂತ ಹೇಳಲಾಗುತ್ತೆ. ಇನ್ನು ಈ ಭೂಭಾಗ ಭೂಮಿಯ ಮೇಲಿನ ಅತ್ಯಂತ ಒಣ ಖಂಡಗಳಲ್ಲಿ ಒಂದಾಗಿದೆ. ಅಲ್ಲದೆ ಅಂಟಾರ್ಟಿಕಾ ಅತ್ಯಂತ ಶೀತ, ಗಾಳಿ ಬೀಸುವ ಮತ್ತು ಅತಿ ಎತ್ತರದ ಪ್ರದೇಶವೂ ಆಗಿದೆ. ಇಂದು ಶೀತದ ಪರಾಕಾಷ್ಠೆ, ಅಂದು ಬೆಚ್ಚನೆಯ ಪ್ರದೇಶ. ಸ್ನೇಹಿತರೆ, ಸಾಮಾನ್ಯವಾಗಿ ನಮಗೆಲ್ಲ ಅಂಟಾರ್ಟಿಕಾ ಅಂದ ಕೂಡಲೇ ಪಿರಮಿಡ್ ಆಕಾರದ ಶ್ವೇತ ಹಿಮಚ್ಛಾದಿತ ಭಾಗವೇ ಕಣ್ಮುಂದೆ ಬರುತ್ತದೆ. ಆದರೆ ಅಸಲಿಗೆ ಅಂಟಾರ್ಟಿಕಾ ಒಂದಾನೊಂದು ಕಾಲದಲ್ಲಿ ಹೀಗೆ ಅತಿ ಶೀತ ಪ್ರದೇಶ ಆಗಿರಲೇ ಇಲ್ಲ ಅಂತಾರೆ ಭೂಗೋಳ ತಜ್ಞರು, ಸಂಶೋಧಕರು. ಸದ್ಯ ಅಂಟಾರ್ಟಿಕಾದಲ್ಲಿ -89.2 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನ ದಾಖಲಾಗುತ್ತದೆ. ಹೀಗಾಗಿ ಸದ್ಯದ ಸ್ಥಿತಿಯಲ್ಲಿ ಇದನ್ನ ಬೆಚ್ಚಗಿನ ಸಮಶೀತೋಷ್ಣ ಸ್ವರ್ಗವೆಂದು ಊಹಿಸೋದು ಕಷ್ಟ. ಆದರೆ ಅಂಟಾರ್ಟಿಕಾ ಯಾವಾಗಲೂ ಬೃಹತ್ ಮಂಜುಗಡ್ಡೆಯ ಹಿಡಿತದಲ್ಲಿ ಸಿಲುಕಿರುವ ಹಿಮಾವೃತ ಭೂಮಿಯಾಗಿರಲಿಲ್ಲ. ವಾಸ್ತವವಾಗಿ ಅಂಟಾರ್ಟಿಕಾ ಒಂದು ಕಾಲದಲ್ಲಿ ಇಂದಿನ ಮೆಲ್ಬೋರ್ನ್ನಷ್ಟು ಬೆಚ್ಚಗಾಗಿತ್ತಂತೆ. ಮುಂದುವರೆದು ಹೇಳೋದಾದರೆ ಸರಿಸುಮಾರು 40-50 ಮಿಲಿಯನ್ ವರ್ಷಗಳ ಹಿಂದೆ ಅಂಟಾರ್ಟಿಕಾದಾದ್ಯಂತ ತಾಪಮಾನವು 17 ಡಿಗ್ರಿ ಸೆಲ್ಸಿಯಸ್ ಅಂದರೆ 62.6 ಡಿಗ್ರಿ ಫ್ಯಾರನ್ಹೀಟ್ನವರೆಗೂ ತಲುಪಿತ್ತು ಅಂತ ಸಂಶೋಧಕರು ಅಂದಾಜಿಸಿದ್ದಾರೆ. ಇದಲ್ಲದೆ ಅಂಟಾರ್ಟಿಕಾವು ಒಂದು ಕಾಲದಲ್ಲಿ ಹಸಿರು ಕಾಡುಗಳಿಂದ ಆವೃತವಾಗಿತ್ತು ಮತ್ತು ಡೈನೋಸರ್ಗಳು ಇಲ್ಲಿ ವಾಸಿಸುತ್ತಿದ್ದವು ಎಂಬುದನ್ನು ತೋರಿಸುವ ಪಳೆಯುಳಿಕೆಗಳನ್ನ ಸಹ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಇನ್ನು ಆತಂಕಕಾರಿ ವಿಷಯ ಅಂದರೆ ಅಂಟಾರ್ಟಿಕ್ ಪರ್ಯಾಯ ದ್ವೀಪವು ಭೂಮಿ ಮೇಲಿನ ಇತರೆ ಹಲವು ಪ್ರದೇಶಗಳಿಗಿಂತ ವೇಗವಾಗಿ ಬೆಚ್ಚಗಾಗುತ್ತಿದೆ. ವಾಸ್ತವವಾಗಿ ಇದು ಭೂಮಿಯ ಅತ್ಯಂತ ವೇಗವಾಗಿ ಬೆಚ್ಚಗಾಗುವ ಪ್ರದೇಶಗಳಲ್ಲಿ ಒಂದಾಗಿದೆ. ಕಳೆದ 50 ವರ್ಷಗಳಲ್ಲಿ ಅಂಟಾರ್ಟಿಕ್ ಪರ್ಯಾಯ ದ್ವೀಪದಾದ್ಯಂತ ಸರಾಸರಿ ತಾಪಮಾನವು 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದೆ. ಇದು ಭೂಮಿ ಮೇಲಿನ ಸರಾಸರಿ ಹೆಚ್ಚಳಕ್ಕಿಂತ 5 ಪಟ್ಟು ಹೆಚ್ಚಾಗಿದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಈ ತಾಪಮಾನ ಏರಿಕೆ ಈ ವಲಯದಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಗಿದೆ. ಉದಾಹರಣೆಗೆ ಪೆಂಗ್ವಿನ್ಗಳ ಗೂಡು ಕಟ್ಟುವ ಅಂದರೆ ವಸಾಹತು ರೂಪಿಸುವ ವಿಧಾನವೇ ಬದಲಾಗಿದೆ. ಅಂದರೆ ಇದರ ಅರ್ಥ ಅಂಟಾರ್ಟಿಕ್ ಪರ್ಯಾಯ ದ್ವೀಪದ ಸೊಂಪಾದ ಪಾಚಿಗಳು ಸ್ವಲ್ಪ ದೀರ್ಘವಾದ ಬೆಳವಣಿಗೆಯ ಋತುವನ್ನ ಹೊಂದಿವೆ. ಇನ್ನು ಈ ವಲಯದಲ್ಲಿ ತಾಪಮಾನ ಏರಿಕೆ ಮಾನವರಿಗೆ ಒಂದು ರೀತಿ ಎಚ್ಚರಿಕೆಯ ಗಂಟೆಯಾಗಿದೆ. ಈ ಹಿಮನದಿಗಳ ನೀರು ಪರ್ವತಗಳು ಕರಗಿದ್ರೆ ಅದರಿಂದ ಉತ್ಪತ್ತಿಯಾಗುವ ನೀರು ಸಾಗರ ಮಟ್ಟವನ್ನ ಗಣನೀಯವಾಗಿ ಏರಿಸಲಿದೆ. ಸಮಯದ ವಲಯವೇ ಇಲ್ಲ. ಇನ್ನು ಅಂಟಾರ್ಟಿಕಾದಲ್ಲಿ ಸಮಯದ ವಿಚಾರವು ಒಂದು ಬಹಳ ಜಟಿಲವಾದ ಪ್ರಶ್ನೆಯಾಗಿದೆ. ದಕ್ಷಿಣ ಧ್ರುವದಲ್ಲಿ ಜಗತ್ತಿನಾದ್ಯಂತ ನಮಗೆ ವಿಭಿನ್ನ ಸಮಯ ವಲಯಗಳನ್ನು ನೀಡುವ ರೇಖಾಂಶದ ರೇಖೆಗಳು ಒಂದೇ ಹಂತದಲ್ಲಿ ಸಂಧಿಸುತ್ತವೆ. ಹೀಗಾಗಿ ಅಂಟಾರ್ಟಿಕಾದ ಹೆಚ್ಚಿನ ಭಾಗವು ಬೇಸಿಗೆಯಲ್ಲಿ 6 ತಿಂಗಳು ನಿರಂತರ ಹಗಲು ಬೆಳಕನ್ನ ಮತ್ತು ಚಳಿಗಾಲದಲ್ಲಿ 6 ತಿಂಗಳು ಕತ್ತಲೆಯಿಂದ ಕೂಡಿರುತ್ತದೆ. ಹಗಲು ಮತ್ತು ರಾತ್ರಿಯ ಸಾಮಾನ್ಯ ಗುರುತುಗಳಿಲ್ಲದೆ ಸಮಯವು ಸ್ವಲ್ಪ ವಿಭಿನ್ನವಾಗಿ ಭಾಸವಾಗಲು ಪ್ರಾರಂಭಿಸುತ್ತದೆ. ವಿಚಿತ್ರ ಅಂದರೆ ಅಂಟಾರ್ಟಿಕಾದಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳು ಸಾಮಾನ್ಯವಾಗಿ ತಾವು ಹೊರಟ ದೇಶದ ಸಮಯದ ವಲಯದಲ್ಲಿಯೇ ಇರ್ತಾರೆ. ಆದರೆ ಇದು ಹಲವು ಬಾರಿ ಕೆಲವು ಸಮಸ್ಯೆಗಳನ್ನ ಉಂಟು ಮಾಡಬಹುದಾಗಿದೆ. ಉದಾಹರಣೆಗೆ ಅಂಟಾರ್ಟಿಕ್ ಪರ್ಯಾಯ ದ್ವೀಪದಲ್ಲಿ ನೀವು ಚಿಲಿ, ಚೀನಾ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಇತರೆ ಹಲವು ದೇಶಗಳ ಕೇಂದ್ರಗಳನ್ನು ಕಾಣಬಹುದು. ಈ ಎಲ್ಲ ನೆರೆಯ ಕೇಂದ್ರಗಳು ತಮ್ಮ ಮನೆಯ ಸಮಯ ವಲಯಗಳಿಗೆ ಅನುಗುಣವಾಗಿದ್ದರೆ ಮಧ್ಯರಾತ್ರಿಯಲ್ಲಿ ಆಕಸ್ಮಿಕವಾಗಿ ಒಬ್ಬರನ್ನೊಬ್ಬರು ಎಚ್ಚರಗೊಳಿಸದೆ ಡೇಟಾ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುವುದು ಸ್ವಲ್ಪ ಗೊಂದಲವನ್ನುಂಟು ಮಾಡಬಹುದು. ಹೀಗಾಗಿ ಇಲ್ಲಿ ಟೈಮ್ ಝೋನ್ನದ್ದೇ ದೊಡ್ಡ ಸಮಸ್ಯೆ. ಹೀಗಾಗಿ ಇದು ಖಂಡದ ಸಮಗ್ರ ವಿಸ್ತೃತ ಅಧ್ಯಯನಕ್ಕೂ ತೊಂದರೆ ತರುತ್ತಿದೆ. ಸ್ನೇಹಿತರೆ, ಇನ್ನು ಈ ಖಂಡದ ಮತ್ತೊಂದು ಅಚ್ಚರಿ ಹುಟ್ಟಿಸುವ ಸಂಗತಿ ಅಂದರೆ ಅದು ದಿಕ್ಕು. ದಕ್ಷಿಣ ಧ್ರುವದಲ್ಲಿ ನೀವು ಯಾವ ಕಡೆ ನಿಂತು ನೋಡಿದ್ರೂ ಅದು ಉತ್ತರ ದಿಕ್ಕಿನಷ್ಟೇ ತೋರಿಸುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಅಂಟಾರ್ಟಿಕಾ ಭೂಮಿಯ ದಕ್ಷಿಣ ತುದಿಯಲ್ಲಿದೆ. ಇಲ್ಲಿಯ ಭೂ ಅಳತೆಗಳೆಲ್ಲ ಹೆಚ್ಚು ಕಡಿಮೆ ಯುನೈಟೆಡ್ ಕಿಂಗ್ಡಮ್ನ ಗ್ರೀನ್ವಿಚ್ ಮೂಲಕ 0 ಡಿಗ್ರಿ ರೇಖಾಂಶದಲ್ಲಿ ಹಾದು ಹೋಗುವ ಕಾಲ್ಪನಿಕ ರೇಖೆಯಾದ ಪ್ರೈಮ್ ಮೆರಿಡಿಯನ್ ಅನ್ನ ಆಧರಿಸಿದೆ. ಹೀಗಾಗಿ ನೀವು ದಕ್ಷಿಣ ಧ್ರುವದಲ್ಲಿ ನಿಂತು ಗ್ರೀನ್ವಿಚ್ ಕಡೆಗೆ ಮುಖ ಮಾಡಿದ್ರೆ ನಿಮ್ಮ ಎಡಕ್ಕೆ ಎಲ್ಲವೂ ಪಶ್ಚಿಮ ಅಂಟಾರ್ಟಿಕಾ ಮತ್ತು ನಿಮ್ಮ ಬಲಕ್ಕೆ ಎಲ್ಲವೂ ಪೂರ್ವ ಅಂಟಾರ್ಟಿಕಾದಂತೆ ಗೋಚರಿಸುತ್ತದೆ. ಆದರೆ ಅಸಲಿಗೆ ಹಾಗಿರೋದೇ ಇಲ್ಲ. ಇದಕ್ಕೆಲ್ಲ ದಿಕ್ಕಿನ ಮಹಿಮೆಯೇ ಕಾರಣ. ಸ್ನೇಹಿತರೆ, ಇದಿಷ್ಟೇ ಅಲ್ಲ, ಅಂಟಾರ್ಟಿಕಾ ಒಂದು ರೀತಿಯಲ್ಲಿ ಜ್ವಾಲಾಮುಖಿಗಳ ನೆಲೆ. ಅರೆ, ಇಂತಹ ತಂಪಾದ ಮಂಜುಗಡ್ಡೆಯಿಂದ ತುಂಬಿರುವ ಈ ಪ್ರದೇಶದಲ್ಲಿ ಅದು ಹೇಗೆ ಜ್ವಾಲಾಮುಖಿ ಪರ್ವತಗಳು ಇರ್ತಾವೆ ಅಂತ ನೀವು ಕೇಳಬಹುದು. ಆದರೆ ಅದೇ ಪ್ರಕೃತಿಯ ನಿಗೂಢತೆ.
ಮೇಲೆ ಹೇಳಿದಂತೆ ಅಂಟಾರ್ಟಿಕಾ ವಲಯವು ಹಲವಾರು ಜ್ವಾಲಾಮುಖಿಗಳಿಗೆ ನೆಲೆಯಾಗಿದೆ. ಅಚ್ಚರಿ ಅಂದ್ರೆ ಅವುಗಳಲ್ಲಿ 2 ಜ್ವಾಲಾಮುಖಿ ಪರ್ವತಗಳು ಈಗಲೂ ಸಕ್ರಿಯವಾಗಿದೆ. ನಿಮ್ಗೊತ್ತಿರಲಿ, ಅಂಟಾರ್ಟಿಕಾದ 2ನೇ ಅತಿ ಎತ್ತರದ ಜ್ವಾಲಾಮುಖಿಯಾದ ಮೌಂಟ್ ಎರೆಬಸ್ ಭೂಮಿಯ ಮೇಲಿನ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ದೊಡ್ಡದೆನಿಸಿದೆ. ರಾಸ್ ದ್ವೀಪದಲ್ಲಿರುವ ಈ ಮಂಜುಗಡ್ಡೆಯ ಜ್ವಾಲಾಮುಖಿಯು ಪ್ರತಿಮೆಗಳಂತಹ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಸ್ನೇಹಿತರೆ, 1908ರಲ್ಲಿ ಆಸ್ಟ್ರೇಲಿಯಾದ ವಿಜ್ಞಾನಿ ಎಡ್ವರ್ತ್ ಡೇವಿಡ್ ನೇತೃತ್ವದ ತಂಡ ಮತ್ತು ಡೌಗ್ಲಾಸ್ ಮಾನ್ಸೌನ್ ಸೇರಿದಂತೆ ಹಲವರು ಈ ಮೌಂಟ್ ಎರೆಬಸ್ ಜ್ವಾಲಾಮುಖಿ ಪರ್ವತದ ಮೊದಲ ಆರೋಹಣವನ್ನ ಮಾಡಿದ್ದರು. 5 ದಿನಗಳ ಕಾಲ ಕಠಿಣ ಮತ್ತು ಅತ್ಯಂತ ಚಳಿಯ ಆರೋಹಣದ ಬಳಿಕ ಈ ಕಾರ್ಯಾಚರಣೆ ಪೂರ್ಣಗೊಂಡಿತ್ತು. ಇನ್ನು ಅಂಟಾರ್ಟಿಕಾದ 2ನೇ ಸಕ್ರಿಯ ಜ್ವಾಲಾಮುಖಿ ಡಿಸೆಪ್ಷನ್ ದ್ವೀಪದಲ್ಲಿದೆ. ಇದು ದಕ್ಷಿಣ ಸೆಟ್ಲ್ಯಾಂಡ್ ದ್ವೀಪಗಳಲ್ಲಿನ ಜ್ವಾಲಾಮುಖಿ ಕ್ಯಾಲ್ಡೇರಾ ಆಗಿದೆ. ಒಂದು ಕಾಲದಲ್ಲಿ ಇದು ಅಭಿವೃದ್ಧಿ ಹೊಂದುತ್ತಿರುವ ತಿಮಿಂಗಿಲ ಬೇಟೆಯ ಕೇಂದ್ರದ ನೆಲೆಯಾಗಿತ್ತು. ಬಳಿಕ ಇದನ್ನ ವೈಜ್ಞಾನಿಕ ಅಧ್ಯಯನದ ಕೇಂದ್ರವಾಗಿ ಗುರುತಿಸಲಾಗಿತ್ತು. ಆದರೆ 1969ರಲ್ಲಿ ಜ್ವಾಲಾಮುಖಿ ಸ್ಫೋಟದ ನಂತರ ಈ ಸಂಶೋಧನಾ ಕೇಂದ್ರವನ್ನ ಮುಚ್ಚಲಾಗಿದೆ. ಆದರೆ ಇದೀಗ ಅಂಟಾರ್ಟಿಕ್ ಪರ್ಯಾಯ ದ್ವೀಪದ ಪ್ರವಾಸದ ವೇಳೆ ಭೇಟಿ ನೀಡುವ ಪ್ರಮುಖ ಸ್ಥಳವಾಗಿ ಇದನ್ನ ಗುರುತಿಸಲಾಗಿದೆ. ಬಿಳಿಯಲ್ಲ ಕೆಂಪು ಹಿಮನದಿ, ಏನಿದು ರಕ್ತ ಜಲಪಾತ. ಸಾಮಾನ್ಯವಾಗಿ ಜನಸಾಮಾನ್ಯರಾದ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಿಮನದಿ ಎಂದರೆ ನೀರು ಶ್ವೇತವರ್ಣದಲ್ಲಿ ಹಿಮರೂಪದಲ್ಲಿ ಹರಿಯುತ್ತದೆ ಎನ್ನುವುದು ನಂಬಿಕೆ. ಆದರೆ ಪೂರ್ವ ಅಂಟಾರ್ಟಿಕಾದ ಟೇಲರ್ ಹಿಮನದಿಯ ಬಣ್ಣವೇ ಬೇರೆ. 1911ರಲ್ಲಿ ಈ ಟೇಲರ್ ಹಿಮನದಿಯ ಲಿಲಿ ಪಾಯಿಂಟ್ ಬಳಿ ಒಂದು ವಿಚಿತ್ರ ವಿದ್ಯಮಾನವನ್ನ ಗಮನಿಸಲಾಯಿತು. ಅದರಲ್ಲಿ ಟೇಲರ್ ಹಿಮನದಿಯ ಮಂಜುಗಡ್ಡೆಯ ಆಳದಿಂದ ಹರಿಯುವ ನೀರು ಗಾಢ ಕೆಂಪು ಬಣ್ಣಕ್ಕೆ ತಿರುಗುತ್ತಿದ್ದುದು ಅನುಭವಕ್ಕೆ ಬಂತು. ಹಲವು ವರ್ಷಗಳ ಕಾಲ ಈ ಕೆಂಪು ಬಣ್ಣದ ಮೂಲವು ನಿಗೂಢವಾಗಿಯೇ ಇತ್ತು. ಆದರೆ 2017ರಲ್ಲಿ ವಿಜ್ಞಾನಿಗಳು ಕಾರಣವನ್ನ ಕಂಡು ಹಿಡಿದಿದ್ದಾಗಿ ಘೋಷಣೆ ಮಾಡಿದ್ರು. ವಿಜ್ಞಾನಿಗಳ ಪ್ರಕಾರ ಹಿಮನದಿಯ ಒಳಗಿನಿಂದ ಹರಿಯುವ ನೀರು ಉಪ್ಪು ಮತ್ತು ಆಸಿಡೀಕೃತ ಕಬ್ಬಿಣದಿಂದ ಕೂಡಿದ ಸಬ್ ಗ್ಲೇಷಿಯಲ್ ಸರೋವರದ ನೀರು. ಹೀಗಾಗಿ ಆಮ್ಲಜನಕದ ಸಂಪರ್ಕಕ್ಕೆ ಬಂದಾಗ ಅಲ್ಲಿರುವ ಕಬ್ಬಿಣವು ತುಕ್ಕು ಹಿಡಿದಿತ್ತು. ಇದರಿಂದಾಗಿ ನೀರಿಗೆ ಗಮನಾರ್ಹವಾದ ಕೆಂಪು ಬಣ್ಣ ಬಂದಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಗಾಢ ಕೆಂಪು ಬಣ್ಣದಲ್ಲಿ ಈ ಸರೋವರದ ನೀರು ಹರಿಯೋದರಿಂದ ಇದನ್ನ ಬ್ಲಡ್ ಫಾಲ್ಸ್ ಅಂದ್ರೆ ರಕ್ತ ಜಲಪಾತ ಎಂದು ಕರೆಯಲಾಗಿದೆ. ಇದು ಅಂಟಾರ್ಟಿಕಾದ ಮ್ಯಾಕ್ಮುರ್ಡೋ ಡ್ರೈ ವ್ಯಾಲಿಸ್ನಲ್ಲಿರುವ ಟೇಲರ್ ಕಣಿವೆಯಲ್ಲಿ ಕಂಡುಬರುತ್ತದೆ. 1911ರಲ್ಲಿ ಆಸ್ಟ್ರೇಲಿಯಾದ ಭೂವಿಜ್ಞಾನಿ ಗ್ರಿಫಿತ್ ಟೇಲರ್ ಇದನ್ನ ಮೊದಲು ಕಂಡುಹಿಡಿದ್ರು ಅಂತ ಹೇಳಲಾಗಿದೆ. ಹೀಗಾಗಿ ನದಿಗೆ ಅವರ ಹೆಸರನ್ನೇ ಇಡಲಾಗಿದೆ. ಇನ್ನು ಈ ಸರೋವರದ ನೀರು ಗ್ಲೇಷಿಯರ್ನ ಕೆಳಗೆ ಉಪ್ಪು ನೀರಿನ ಮೂಲದಿಂದ ಬರುತ್ತದೆ. ಅಲ್ಲದೆ ಇದು ಸರಿಸುಮಾರು 400 ಮೀಟರ್ ಅಂದರೆ 1300 ಅಡಿ ಎತ್ತರದ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟಿದೆ. ಸ್ನೇಹಿತರೆ, ಆರಂಭದಲ್ಲಿ ಹಿಮನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗಲು ಕಣಿವೆಯಲ್ಲಿರುವ ಕೆಂಪು ಪಾಚಿಯೇ ಮುಖ್ಯ ಕಾರಣ ಅಂತ ಭಾವಿಸಲಾಗಿತ್ತು. ಆದರೆ ನಂತರ ಅಧ್ಯಯನಗಳಿಂದ ಅದು ಕಬ್ಬಿಣದ ಆಕ್ಸೈಡ್ಗಳಿಂದಾಗಿ ಉಂಟಾಗುತ್ತಿದೆ ಅನ್ನುವ ಅಂಶ ಸಾರ್ವಜನಿಕವಾಗಿ ಸಾಬೀತಾಯಿತು. ಅಂದಿನಿಂದ ಇದನ್ನ ಬ್ಲಡ್ ಫಾಲ್ಸ್ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಶತಶತಮಾನಗಳಿಂದಲೂ ಅಂಟಾರ್ಟಿಕಾ ವಲಯ ಮಾನವರನ್ನ ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತಲೇ ಇದೆ. ಆದರೆ 18ನೇ ಶತಮಾನದವರೆಗೂ ಅಲ್ಲಿಗೆ ಹೋಗುವ ಧೈರ್ಯ ಯಾರೂ ಮಾಡಿರಲಿಲ್ಲ. 1820ರಲ್ಲಿ ಮಾನವರು ಅಂಟಾರ್ಟಿಕಾವನ್ನ ಮೊದಲ ಬಾರಿಗೆ ನೋಡಿದಾಗ ಅದು ಜನವಸತಿ ಇಲ್ಲದ ಏಕೈಕ ಖಂಡವಾಗಿತ್ತು. ಹೀಗಾಗಿ ಹಲವಾರು ರಾಷ್ಟ್ರಗಳು ಈ ಖಂಡದ ಮೇಲೆ ಶೀಘ್ರವಾಗಿ ಹಕ್ಕು ಸಾಧಿಸಲು ಪೈಪೋಟಿಗೆ ಬಿದ್ದವು. ಇದು ಜಾಗತಿಕವಾಗಿ ಗಮನಾರ್ಹ ಉದ್ವಿಗ್ನತೆಗೆ ಕಾರಣವಾಯಿತು. ಕೆಲವು ದೇಶಗಳು ಅಂಟಾರ್ಟಿಕಾ ಸಂಪೂರ್ಣ ಖಂಡ ತಮ್ಮದು ಅಂತ ವಾದಿಸಿದ್ರೆ, ಇನ್ನು ಕೆಲವು ದೇಶಗಳು ಇದಕ್ಕೆ ತೀವ್ರ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದವು. ಹಿಮಚ್ಛಾದಿತ ಸ್ಮಶಾನದಂತಿದ್ದ ನೆಲವನ್ನ ಪಡೆಯಲು ಹಲವು ರಾಷ್ಟ್ರಗಳು ತಾಮುಂದು ನಾಮುಂದು ಅನ್ನುವ ರೀತಿಯಲ್ಲಿ ಪೈಪೋಟಿಗಿಳಿದವು. ಇನ್ನು ಈ ಪೈಪೋಟಿಗೆ ಮುಖ್ಯ ಕಾರಣ ಈ ಭೂಭಾಗದ ಅಡಿಯಲ್ಲಿ ಪಾದರಸ, ಯುರೇನಿಯಂ ಸೇರಿದಂತೆ ಬಹುಮುಖ್ಯ ಲೋಹಗಳು, ಖನಿಜಗಳು ಇವೆ ಎನ್ನುವ ಅಧ್ಯಯನಗಳು. ಹೀಗಾಗಿ ದಿನಗಳದಂತೆ ಪೈಪೋಟಿ ಹೆಚ್ಚಿತು. 2ನೇ ಜಾಗತಿಕ ಯುದ್ಧದ ವೇಳೆ ಜರ್ಮನಿಯ ನಾಜಿ ಸೈನ್ಯ ಬಹಿರಂಗವಾಗಿಯೇ ಖಂಡದ ಮೇಲೆ ತನ್ನ ಪ್ರಭುತ್ವ ಸಾಧಿಸಲು ಹವಣಿಸಿತು. ಇದು ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಬಲಾಢ್ಯ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗುವಂತಾಯಿತು. ಹೀಗಾಗಿ ಉದ್ವಿಗ್ನತೆ ಹೆಚ್ಚಾದಂತೆ ಶಾಂತಿಯುತ ಪರಿಹಾರದ ಅಗತ್ಯವನ್ನ ಮನಗಾಣಿಸಲಾಯಿತು. ಈ ಸೂತ್ರವನ್ನ ಬಹುತೇಕ ರಾಷ್ಟ್ರಗಳು ಒಪ್ಪಿಕೊಂಡವು. ಅಂತಿಮವಾಗಿ 1959ರಲ್ಲಿ ವಿಶ್ವದ 12 ದೇಶಗಳು ಅಂಟಾರ್ಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿದವು. ಸ್ನೇಹಿತರೆ, ಈ ಒಪ್ಪಂದದ ಅನ್ವಯ ಅಂಟಾರ್ಟಿಕ್ ಕೇವಲ ಶಾಂತಿ ಮತ್ತು ವಿಜ್ಞಾನಕ್ಕಾಗಿ ಮೀಸಲಾದ ಪ್ರದೇಶವಾಗಿದೆ. ಈ ಖಂಡವನ್ನ ಸಂಶೋಧನೆಗೆ ಮೀಸಲಿರಿಸಿ ಒಟ್ಟಾಗಿ ಆಳುವ ಅಭೂತಪೂರ್ವ ನಿರ್ಣಯ ಮಂಡಿಸಲಾಗಿದೆ.
ಅಂದಿನಿಂದ ಇಲ್ಲಿಯವರೆಗೂ ಅಂಟಾರ್ಟಿಕಾ ವಲಯ ಕೇವಲ ಸಂಶೋಧನಾತ್ಮಕ ಅಧ್ಯಯನಕ್ಕಷ್ಟೇ ಮೀಸಲಾಗಿದೆ. ಈ ಸಭೆಗಳಲ್ಲಿ ಅಂಟಾರ್ಟಿಕಾದಲ್ಲಿ ಮಾನವ ಚಟುವಟಿಕೆಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅಂಟಾರ್ಟಿಕ್ ಒಪ್ಪಂದ ವ್ಯವಸ್ಥೆಯೊಳಗೆ ತೆಗೆದುಕೊಳ್ಳಬಹುದಾದ ಎಲ್ಲ ನಿರ್ಧಾರಗಳನ್ನು ಒಮ್ಮತದ ಮೂಲಕ ತೆಗೆದುಕೊಳ್ಳಲಾಗುತ್ತದೆ. ಸಹಯೋಗ ಮತ್ತು ಒಪ್ಪಂದವನ್ನು ಕೇಂದ್ರ ಸ್ತಂಭಗಳಾಗಿ ಮಾಡಲಾಗಿದೆ. ಒಪ್ಪಂದದಂತೆ ಈ ಪರಿಸರ ಸೂಕ್ಷ್ಮ ವಲಯದಲ್ಲಿ ವಾಣಿಜ್ಯ ಮೀನುಗಾರಿಕೆ, ಸೀಲಿಂಗ್ ಮತ್ತು ಗಣಿಗಾರಿಕೆ ಮತ್ತು ಖನಿಜ ಪರಿಶೋಧನೆಗೆ ಸಂಪೂರ್ಣ ನಿಷೇಧವಿದೆ. ಇದಕ್ಕಾಗಿ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಕೇವಲ ಶಾಂತಿಯುತ ಅಧ್ಯಯನಕ್ಕಷ್ಟೇ ಈ ಪ್ರದೇಶ ಮೀಸಲಾಗಿದೆ. ಇನ್ನು ಅಂಟಾರ್ಟಿಕಾ ವಲಯದ ಕುರಿತು ಅನೇಕ ಅಂತೆ-ಕಂತೆ ವಿಚಿತ್ರ ಕಥೆಗಳು ಸಹ ಚಾಲ್ತಿಯಲ್ಲಿವೆ. ಗ್ರೀಕ್ ಪುರಾಣ ಮತ್ತು ದಂತ ಕಥೆಗಳು ಶ್ವೇತಖಂಡವನ್ನು ಆವರಿಸಿಕೊಂಡಿವೆ. ಅವುಗಳಲ್ಲಿ ವಿಚಿತ್ರ ಪ್ರಾಣಿಗಳಿರುವ ಬಗ್ಗೆ, ರಾಕ್ಷಸರು ಅಡಗಿರುವ ಬಗ್ಗೆ ಕೌತುಕ ಹುಟ್ಟಿಸುವ ಕಥೆಗಳಿವೆ. ಅಲ್ಲದೆ ಗ್ರೀಕ್ ಮತ್ತು ರೋಮನ್ ಪ್ಯಾಂಥಿಯನ್ಗಳಂತಹ ವಿವಿಧ ಪೌರಾಣಿಕ ಮೂಲಗಳು ಈ ವಲಯದ ಅನೇಕ ಸ್ಥಳನಾಮಗಳಿಗೆ ಸ್ಫೂರ್ತಿ ನೀಡಿವೆ. 2016ರಲ್ಲಿ ದಕ್ಷಿಣ ಸೆಟ್ಲ್ಯಾಂಡದ ದೂರದ ನೀರಿನಿಂದ ಡಿಸೆಪ್ಷನ್ ಐಲ್ಯಾಂಡ್ನಿಂದ ತೆಗೆದ ಉಪಗ್ರಹ ಛಾಯಾಚಿತ್ರವು ಇಂಟರ್ನೆಟ್ ಬಳಕೆದಾರರಲ್ಲಿ ಕೌತುಕ ಹುಟ್ಟಿಸಿತ್ತು. ಈ ಸೆರೆ ಹಿಡಿದ ಚಿತ್ರದಲ್ಲಿ ಕ್ರಾಕನ್ ಹೆಸರಿನ ಬೃಹತ್ ಟೈಟಾನಿಕ್ ಆಕ್ಟೋಪಸ್ ಇದೆ ಅಂತ ಅನೇಕರು ಗೊಲ್ಲೆಬ್ಬಿಸಿದ್ದರು. ಇನ್ನು ಮನುಷ್ಯಾಕಾರದ ನಿಂಗೇನ್ ಎನ್ನುವ ಜೀವಿಗಳು ಸಹ ಈ ಹಿಮ ಪ್ರದೇಶದಲ್ಲಿವೆ ಅಂತ ಹೇಳಲಾಗಿದೆ. ಹೀಗೆ ಚಿತ್ರ ಜೀವಿಗಳ ನಂಬಲಸಾಧ್ಯವಾದ ಅನೇಕ ದಂತಕಥೆಗಳು ಈಗಲೂ ಇಂಟರ್ನೆಟ್ ಕಾಲಂಗಳಲ್ಲಿ ಚರ್ಚೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದರೆ ಅವುಗಳ ಬಗ್ಗೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಒಟ್ನಲ್ಲಿ ಭೂಮಿ ಮೇಲಿನ ಕೌತುಕದ ಉಂಡೆಯಂತಿರುವ ಅಂಟಾರ್ಟಿಕಾ ತಿಳಿದಷ್ಟು ನಿಗೂಢತೆಯನ್ನ ಉಂಟು ಮಾಡುತ್ತಲೇ ಇದೆ. ಅಂಟಾರ್ಟಿಕಾದ ಈ ನಿಗೂಢತೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.